ಬಟ್ ಹಂಗೋ ಹಿಂಗೋ ಗೊತ್ತಿಲ್ಲ, ಚಂದ್ರಶೇಖರ್ ಅವರೇ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೋ ಅಥವಾ ಬೇರೆಯದ್ದೇ ರೀತಿ, ಇವಾಗ ಶಿವಶಂಕರ್ ಸರ್ ಹೇಳಿದಾಗೆ ಬೇರೆಯದ್ದೇ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೋ, ಯಾವ್ದಾದ್ರೂ ಮಾಡ್ಕೊಳ್ಳಿ, ರಾಜ್ಯದ ಕಡೆ ಗಮನ ಕೊಡ್ಲಿ ಅನ್ನೋದು ಎಲ್ಲರ ಪ್ರಾರ್ಥನೆ. ಬಟ್ ಈಗ ಬೇರೆಯವರೆಲ್ಲ ಹೇಳ್ತಿರೋ ಹೇಳಿಕೆ ನೋಡಿದ್ರೆ, ಚಂದ್ರರಾಜ್ ಹಟ್ಟಿಹೊಳಿ, ಇಕ್ಬಾಲ್ ಅವರು ಹೇಳ್ತಿರೋದು, ಶಿವಗಂಗಾ ಬಸವರಾಜ್ ಅವರು, ಯತೀಂದ್ರ ಸಿದ್ದರಾಮಯ್ಯನವರು ಫಾರ್ ದಟ್ ಮ್ಯಾಟರ್, ಇವರ ಹೇಳಿಕೆ ನೋಡಿದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು, ಶುಭ ಕಾಲ ಹತ್ತಿರ ಬರ್ತಾ ಇದೆ, ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ. ಸ್ವಲ್ಪ ಸಿದ್ದರಾಮಯ್ಯವರು ಅದನ್ನು ಕೇಳಿಸ್ಕೋಬೇಕು. ಅಂದರೆ ಇಷ್ಟು ದಿವಸ ಇದ್ದಿದ್ದು ಶುಭ ಕಾಲ, ಇಷ್ಟು ದಿವಸ ಯಾವುದು ಒಳ್ಳೇದಾಗಿರಲಿಲ್ಲ ಅಂತ ಹೇಳಿ. ಅಂದರೆ ಇವ್ರು ಸಿದ್ದರಾಮಯ್ಯವ್ರದ್ದು ಐರನ್ ಲೆಗ್ಗು, ನಿಮ್ಮ ಇಟ್ಟಿದ್ದೆಲ್ಲನೂ ಹಾಳಾಗೋಗಿದೆ, ಇನ್ನು ಮುಂದೆ ಏನಾದರೂ ಒಳ್ಳೆ ಕಾಲ ಬಂದರೆ ಶುಭ ಕಾಲ ಬರುತ್ತೆ ಅಂತೇಳಿ ನಾವು ಹೇಳ್ತಿರೋದಲ್ಲ. ನಿಮ್ಮ ಎಮ್ ಎಲ್ ಸಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆ ಕಾಲ ಅಂತ ಹೇಳಿರ್ಬೋದು, ವೈಯಕ್ತಿಕವಾಗಿ ಯಾರಿಗೆ ಗೊತ್ತು. ರಾಜ್ಯಕ್ಕೆ ಒಳ್ಳೆ ಕಾಲ ಅದು. ಅದನ್ನು ಸಿದ್ದರಾಮಯ್ಯವ್ರು ಅರ್ಥ ಮಾಡ್ಕೋಬೇಕು, ಎಂಥ ಅಶುಭ ಕಾಲಕ್ಕೆ ನಿಮ್ಮ ಕಾಲದಲ್ಲಿ ಕಾಲಿಟ್ಟ ಮೇಲೆ ಆಗೋಯ್ತು ಅಂತ ಹೇಳಿ. ನೋಡಿ, ಜನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಹಾದಿ ಬೀದಿಲಿ ಕಿತ್ತಾಡಿ ಅವ್ರ ಮುಂದೆ ನಗೆಪಾಟ್ಲಿಗೆ ಈಡಾಗಬಾರ್ದು. ಇದು ನಾನು ಹೇಳಿರೋ ಮಾತಲ್ಲ, ಇವತ್ತು ಜಿ ಪರಮೇಶ್ವರ್ ಅವ್ರು ಹೇಳಿರೋ ಮಾತು. ಅದ್ರ ಅರ್ಥ ಏನು, ಜನ ತುಂಬ ಆಸೆ ಇಟ್ಕೊಂಡಿದ್ರು. ಇವತ್ತು ನಾವು ಆಡ್ತಿರೋ ಈ ಹಂದಿ ಬೀದಿ ನಾಯಿ ಕಿತ್ತಾಡ್ದೊಳಗಡೆಗೆ ಜನ ನಮ್ಮನ್ನ ಶಾಪಾಕಕ್ಕೆ ಶುರು ಮಾಡಿದ್ದಾರೆ ಅಂತೇಳಿ ಒಬ್ಬ ಸೀನಿಯರ್ ಕಾಂಗ್ರೆಸ್ ಲೀಡರ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜನಸಾಮಾನ್ಯರು ವಿರೋಧ ಪಕ್ಷಗಳು ಬೇರೆ ಏನು ಮಾತಾಡಬೇಕು? ಇವತ್ತು ನೋಡಿ, ಯಾವುದಾದ್ರೂ ಒಂದು ರಂಗದೊಳಗಡೆಗೆ ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆಯಾ? ಅವರ ಎಮ್ ಎಲ್ ಎ ಹೇಳ್ತಾರೆ, ರಾಜು ಕಾಗೆ ಅವರು, ನನಗೆ ₹1 ದುಡ್ಡು ಬಂದಿಲ್ಲ, ಬೆಂಗಳೂರಿಗೆ ಬಂದು ನೇಣು ಹಾಕೋಬೇಕು ನಾನು ಅಂತ ಹೇಳ್ತಾ ಇದ್ದಾರೆ. ಎಲ್ಲದರಲ್ಲೂ ಹಗರಣಗಳು, ಯಾರನ್ನು ಹೇಳೋರಿಲ್ಲ ಕೇಳೋರಿಲ್ಲ. ಡಿಸೆಂಬರ್ 3ನೇ ತಾರೀಕಿಂದ ಇಲ್ಲಿವರೆಗೂ 6 ಸರಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್. ಸರಿ, ಒಬ್ಬ DCM, 2 ಮಹತ್ವದ ಖಾತೆಯವರು, ಡಿಸೆಂಬರ್ 3, ಡಿಸೆಂಬರ್ 13, ಡಿಸೆಂಬರ್ 25, ಜನವರಿ 7, ಜನವರಿ 17 ನಿನ್ನೆ. ಯಾವ ಕೆಲಸದ ಮೇಲೆ ಅವರೇ ಸ್ಪಷ್ಟವಾಗಿ ಹೇಳಿದ್ರು, ನಾನು ರಾಜಕಾರಣ ಮಾಡಕ್ಕೆ ಹೋಗಿರೋದು. ವಿಜೇಂದ್ರ ಅವರು ಡೆಲ್ಲಿಗೆ ಹೋಗ್ತಾರೆ, ಯತ್ನಾಳ್ ಅವರು ಡೆಲ್ಲಿಗೆ ಹೋಗ್ತಾರೆ. ವಿಜೇಂದ್ರ ಅವರು DCM ಆಗಿಲ್ಲ, ವಿಜೇಂದ್ರ ಕೈಲಿ ಜಲ ಸಂಪನ್ಮೂಲ ನಿಮ್ಮ ಪಕ್ಷದ ಸರ್ಕಾರ ಇದ್ದಾಗಲೂ ಕೂಡ, ನಿಮ್ಮ ಪಕ್ಷದ ಸರ್ಕಾರ ಇದ್ದಾಗಲೂ ಕೂಡ ಹೈಕಮಾಂಡ್ ಆಜ್ಞೆಗೆ ಹೋಗ್ತಿದ್ರಿ ದೆಹಲಿಗೆ, ಊರಲ್ಲೆಲ್ಲ ಗುಂಡಿ ಬಿದ್ದಿಲ್ಲ ಇದರೊಳಗಡೆಗೆ. ಅಂದ್ರೆ ನೋಡಿ, ಜಲಸಂಪನ್ಮೂಲ ಸಚಿವಾಲಯದ ಕಡೆ ಬಾರಿ ಸೆಕ್ರೆಟರಿಯೇಟ್ ಲೆವೆಲ್ ಮೀಟಿಂಗು ಕಳೆದ ಜುಲೈ 17ನೇ ತಾರೀಕು, ಆಲ್ಮೋಸ್ಟ್ ಇನ್ನು 3 ತಿಂಗಳಿಗೆ 1 ವರ್ಷ ಆಗುತ್ತೆ. ಸೆಕ್ರೆಟರಿಯೇಟ್ ಲೆವೆಲ್ ಮೀಟಿಂಗ್ ಮಾಡಿ ತುಂಗಭದ್ರಾ ಜಲಾಶಯದ 24 ಗೇಟ್ ಇದನ್ನ ಮಾಡಬೇಕು ಅಂತ ಹೇಳಿದ್ರು. ಇನ್ನು 1 ತಿಂಗಳಿಗೆ ಮಳೆ ಬರ್ತಾ ಇದೆ ಸ್ಮಿತಾ, ಇನ್ನು ಒಂದೇ ಒಂದು ಕಂಪ್ಲೀಟ್ ಆಗಿರೋದು, 2ನೇದು ರೆಡಿ ಆಗಿದೆಯಂತೆ. ಎಲ್ಲಿಗೆ ಹೋಗ್ಬೇಕು? ಈ ರೈತರ ಬಾಳು ಕಳೆದ ಬಾರಿ ಇದೇ ರೀತಿ ಆಗಿತ್ತು, ಅದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ರೈತರ ಬಾಳು ಬೀದಿಗೆ ಬಿದ್ದೋಯ್ತು. ಇವತ್ತು ಇನ್ನೂ 1 ವರ್ಷ ಸಮಯ ಆಯ್ತು, ಇಲ್ಲಿವರೆಗೂ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ದುಡ್ಡಿಲ್ಲ ಅನ್ಸುತ್ತೆ. ಅದು ನೋಡೋದಕ್ಕೆ ಪುಣ್ಯಾತ್ಮ ಡಿ.ಕೆ. ಶಿವಕುಮಾರ್ ಕೈಲಿ ಪುರ್ಸೊತ್ತೇ ಇಲ್ಲ. ಇಂತಹ ಪರಿಸ್ಥಿತಿ ಒಳಗಡೆಗೆ ರಾಜ್ಯವನ್ನು ಬೈಯಕ್ಕೆ ಬಿಟ್ಬಿಟ್ಟು, ರಾಜ್ಯವನ್ನು ದಿವಾಳಿ ಮಾಡಕ್ಕೆ ಬಿಟ್ಬಿಟ್ಟು, ನನ್ನ ಕುರ್ಚಿ ಅಂತ ಇದು ಮಾಡ್ತಿದ್ದಾರಲ್ಲ ನೋಡಿ. ಈಗ 54 ಜನ ಫಸ್ಟ್ ಫಾರಿನ್ ಟೂರ್ಗೆ ಹೊರಟ್ರು. ಅದಾದ್ಮೇಲೆ ಸುರ್ಜೇವಾಲಾ ಮಾತಾಡೋದಂತೆ ಹೀಗಾಗಿ ಇವತ್ತು 28 ಜನ ಆಗಿದೆ. ಈಗ 28 ಜನರ ಬಾಯಲ್ಲಿ ಬರ್ತಿರ್ತಕ್ಕಂಥ ಭಾಷೆ ಏನು? ಇವತ್ತು ಪಟ್ಟಣ ಶೆಟ್ಟಿ ಹೇಳಿರೋದು, ವಿದೇಶಕ್ಕೆ ನಾವೇನು ಹೋಗ್ಬಾರ್ದೇನ್ರಿ, ವಿದೇಶ ನೋಡಬಾರ್ದು ಅಂತೇಳಿ. ನಿನ್ನೆವರೆಗೂ ಆಡ್ತಿದ್ದ ನಾಟಕ ಯಾವುದು? ಬೃಹಂಗಳಿ ನಾಟಕ, ಇದು ಪಶುಸಂಗೋಪನಾ ಇಲಾಖೆಯಿಂದ ಅಂತೇಳಿ. ಇವಾಗ ಪಶುಸಂಗೋಪನಾ ಇಲಾಖೆನೇ ಹೋಯ್ತು. ಅದೇನೋ ಹಸು ಹೆಂಗ್ ಹಾಲು ಕರೀತದೆ ಅದು ನೋಡೋದು ಹೋಯ್ತು, ಅದೇನೋ ಕುರಿ ಮಾಂಸ ಏನೋ ಮಾಡೋದು ಅದು ಹೋಯ್ತು. ಇವಾಗ ಇದಕ್ಕಿದಂಗೆ ಶುರುವಾಗಿರೋದು ನಾವು ನೋಡಬಾರ್ದು ಅಂತೇಳಿ. ಸರ್ಕಾರದ ಭಾಗ ಆಗಿರ್ತಕ್ಕಂಥ DCM ಹೇಳ್ತಾರೆ, ನನಗೆ ಈ ವಿಷಯನೇ ಗೊತ್ತಿಲ್ಲ, ಅವ್ರು ಯಾರು ಹೋಗೋರ್ಯಾರೋ ಕಳಿಸೋರ್ಯಾರೋ ಹೇಳ್ತಿದಾರಲ್ಲ, ವೈಯಕ್ತಿಕವಾಗಿ ಹೋಗ್ತಿದೀವಿ, ಕುಟುಂಬ ಸಮೇತರಾಗಿ ಹೋಗ್ತಿದೀವಿ, ಸಮಾನ ಮನಸ್ಕರು ಹೋಗ್ತಾ ಇದೀವಿ, ಇದಕ್ಕೂ ಕುರ್ಚಿ ಕಾದಾಟಕ್ಕೂ ಏನ್ ಲಿಂಕು? ಪ್ರಶ್ನೆ ಅವ್ರು ಕೇಳ್ತಿರೋ ನಾನು ಹೇಳ್ತಿದ್ದೀನಿ. ಹೌದು, ನೀವು ಕುಟುಂಬ ಸಮೇತಕ್ಕೂ ಹೋಗ್ಬೇಕಾದ್ರೆ, ಖುಷಿಯಾಗಿ ಹೋಗ್ಬೇಕಾದ್ರೆ ಯಾರು ತಡೆಯೋದಿಲ್ಲ. ಅದಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಅದು. ಮಾರ್ಚ್ 6ನೇ ತಾರೀಕಿಂದ ಬಜೆಟ್ ಶುರುವಾಗುತ್ತೆ, ಅಷ್ಟೊಳಗೆ ವಾಪಸ್ ಬರ್ತಾರೆ. ಮೇಡಮ್ ನಿಮಿಷ ಆಯ್ತು ಮೇಡಮ್, ಡಿಸ್ಟರ್ಬ್ ಮಾಡಬೇಡಿ. ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ತೀನಿ ಮೇಡಮ್. ಕಾಂಗ್ರೆಸ್ ವಕ್ತಾರರಿದ್ರೆ ಇದನ್ನೇ ಕೇಳ್ತಿದ್ರು, ನೀವು ಫ್ಲೋ ಅಲ್ಲಿ ಹೋಗಿ ಸರ್, ಫ್ಲೋ ಅಲ್ಲಿ ಹೋಗಿ ಜೊತೆಲಿ ಇದನ್ನು ಸೇರಿಸ್ಕೊಂಡು ಫ್ಲೋ ಅಲ್ಲಿ ಹೋಗಿ ಹೇಳಿ. ಇರಿಟೇಟ್ ಆಗ್ಬಿಡುತ್ತೆ ಮೇಡಮ್, ನಿಮ್ಗೆ ಉತ್ತರ ಹೇಳ್ತೀನಿ ನಾನು. ಹೇಳಿ ಸರ್, ಸಮಾಧಾನ ಯಾಕೆ ಇರಿಟೇಟ್ ಮಾಡ್ಕೊಳ್ತೀರಿ? ಸಮಾಧಾನವಾಗಿ ಉತ್ತರ ಮಾತಾಡಕ್ಕೆ ಬಿಡಲ್ಲ ನೋಡಿ. ನೀವೇ ಮಾತಾಡಿ, ಆಯ್ತು ಸರ್, ತಪ್ಪಾಯ್ತು, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು, ಕಂಟಿನ್ಯೂ ಮಾಡಿ. ಮಾರ್ಚ್ 6ನೇ ತಾರೀಕಿನ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಇಡೀ ನಿನ್ನ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಕಳೆದ ವರ್ಷದ ಇದರೊಳಗಡೆಗೆ ಎಷ್ಟೆಷ್ಟು ಅನುದಾನಗಳು ಬಂತು, ಯಾವ್ಯಾವ ಇಲಾಖೆಯೊಳಗೆ ಅನುದಾನ ಬರಲಿಲ್ಲ, ಎಷ್ಟೆಷ್ಟು ಉಪಯೋಗ ಆಯ್ತು, ಮುಂದಿನ ವರ್ಷ ಮುಂದಿನ 2 ವರ್ಷಕ್ಕೆ ನಿನ್ನ ಕ್ಷೇತ್ರಕ್ಕೆ ಯಾವ್ಯಾವ ಅನುದಾನಗಳು ಮಾಡಬೇಕು ಅಂತೇಳಿ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರ್ಕೊಂಡು ಕೂರಿಸಿ ಅದನ್ನೆಲ್ಲವೂ ಪಟ್ಟಿ ಮಾಡಿ, ಆ ಸಂದರ್ಭದಲ್ಲಿ ಹೋಗಿ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ, ಮುಂದಿನ 2 ವರ್ಷದ ಅಷ್ಟೂ ಪ್ಲಾನಿಂಗ್ ಮಾಡಬೇಕಾಗಿದ್ದು ಈ 15 ದಿವಸಗಳು. ದಿಸ್ ಇಸ್ ವೆರಿ ಕ್ರೂಷಿಯಲ್. ಯಾಕೆ ಅಂತ ಹೇಳಿದ್ರೆ ಕಡೆಯ ಇನ್ಸ್ಟಾಲ್ಮೆಂಟ್ ರಿಲೀಸ್ ಆಗೋದು ನಿಮಗೆ ಮಾರ್ಚ್ ಅಲ್ಲಿ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಎಷ್ಟು ಯುಟಿಲೈಸ್ ಆಗಿದೆ, ಎಷ್ಟು ಯುಟಿಲೈಸ್ ಆಗಿಲ್ಲ ಅಂತೇಳಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರವನ್ನ ಇನ್ನು 2 ವರ್ಷ ಕಾಪಾಡ್ತಕ್ಕಂಥ ಇಂಥ ಕ್ರೂಷಿಯಲ್ ಟೈಮಲ್ಲಿ ನೀವು ಫಾರಿನ್ಗೆ ಹೋಗಿ ಕೂತ್ಕೊಂತೀರಿ ಅಂತ ಹೇಳಿದ್ರೆ ಇದನ್ನ ನಿಮ್ ಕ್ಷೇತ್ರದ ಜನ ಆರಿಸ್ಬಿಟ್ಟು ಕಳ್ಸಿರೋದು. ಬಜೆಟ್ ಆದ್ಮೇಲೆ ಹೋಗ್ಬೋದಲ್ಲ,
ಯಾಕೆ ಹೋಗ್ತಿದ್ದಾರೆ ನಿಮ್ ಪ್ರಕಾರ ಫಾರಿನ್ಗೆ? ಇದು ಒಳ್ಳೆ ಪ್ರಶ್ನೆ. ಯಾಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ಹೋಗ್ತಾ ಇರ್ತಕ್ಕಂಥ 28 ಜನನು ಕಟ್ಟರ್ ಸಿದ್ದರಾಮಯ್ಯ ಫಾಲೋಯರ್ಸ್. ಡಿ.ಕೆ. ಶಿವಕುಮಾರ್ ದಿವಸ ಹೋಗಿ ಅಲ್ಲಿ ಪಟ್ಟಿಟ್ಕೊಂಡು ಕೂತಿದ್ದಾರೆ ಹೈಕಮಾಂಡ್ ಅಲ್ಲಿ. ಬಜೆಟಿಂಗ್ ಮುಂಚೆನೆ ನಂದು ಅನೌನ್ಸ್ ಮಾಡಿ ಬಜೆಟ್ ನಾನೇ ಮಾಡಬೇಕು, ಸರಿಯಾಗಿ ಹೇಳಿ ಅಂತೇಳಿ. ಸಪೋಸ್ ಆ ವಿಚಾರದಲ್ಲಿ ಏನಾದ್ರು ಇವತ್ತು ಹೈಕಮಾಂಡ್ ಇವರಿಬ್ಬರನ್ನ ಕರೀತು ಅಂತ ಇಟ್ಕೊಳ್ಳಿ, ಈ 28 ಜನ ಫಾರಿನರ್ ಬೇಕಾದ್ರೆ ನೀವೇನು ಇಲ್ಲಿಂದ ಶಾಸಕಾಂಗ ಸಭೆ ಮಾಡ್ತೀರಾ ಅಂತೇಳಿ ಒಂದು ಕೊಕ್ಕೆ ಇಡ್ತಾರೆ ಅಲ್ಲಿ ಸಿದ್ದರಾಮಯ್ಯನವರು. ಶಾಸಕಾಂಗ ಸಭೆ ಮಾಡ್ಬೇಕಾದ್ರೆ ಎಲ್ಲರೂ ಇರಬೇಕು ತಾನೆ. ಶಾಸಕಾಂಗ ಸಭೆ ಇಲ್ದಂಗೆ ನೀವು ಯಾವ್ದು ತೀರ್ಮಾನ ತಗೊಳ್ಳಿಕ್ಕಾಗಲ್ಲ. ಇವ್ರು ಬರೋದಿನೇ 3ನೇ ತಾರೀಕು ಅಥವಾ 4ನೇ ತಾರೀಕು, ಇನ್ನು 2 ದಿನದ ಬಜೆಟ್ ಅಧಿವೇಶನ. ಅಲ್ಲಿಗೆ ಸಿದ್ದರಾಮಯ್ಯರ ಪ್ಲಾನ್ ಏನು, ಬಜೆಟ್ ಸೆಷನ್ ಈಸಿಯಾಗಿ ಹೊರಟೋಯ್ತು. ಇವರು ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಬಜೆಟ್ ಶುರುವಾಗುತ್ತೆ, ಬಜೆಟ್ವರೆಗೂ ಮಾತಾಡ್ಲಿಕ್ಕಾಗಲ್ಲ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಚುನಾವಣೆಗಳು ಘೋಷಣೆ ಆಗುತ್ತೆ. ಅದಾದ್ಮೇಲೆ 6 ರಾಜ್ಯಗಳ ಚುನಾವಣೆಗಳು ಬರ್ತದೆ. ಅಲ್ಲಿಗೆ ಇನ್ನೊಂದು 6 ತಿಂಗಳು ಮುಂದೆ ಕೊಡೋಯ್ತು. ಈ ರೀತಿ ತನ್ನ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯವರು ಈ 25 ಜನ ಕ್ಷೇತ್ರದ ಹಾಳಾಗೋಗಿ ಅಂತೇಳಿ ತಗೊಂಡಾಗ ಅವ್ರು ಏನೇ ಪ್ರಯತ್ನ ಮಾಡ್ತಿರ್ಬೋದು. ಅಶ್ವಿನ್ ಅವರೇ, ಚಂದ್ರರಾಜ್ ಅವರ ಪ್ರಕಾರ ಏನು ಒಕ್ಕಲಿಗ ಸಮುದಾಯದವರು ಪೆನ್ನು ಪೇಪರ್ ಕೊಟ್ಟಿದ್ರು ಅದನ್ನು ಬಳಕೆ ಮಾಡೋ ಕಾಲ ಸನ್ನಿಹಿತ ಆಗ್ಬಿಟ್ಟಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಅವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಶಾಸಕರು, ಎಮ್.ಎಲ್.ಎಗಳಿರ್ಬೋದು, ಎಮ್.ಎಲ್.ಸಿಗಳು ಒಂದು ಸ್ವಲ್ಪ ಸ್ಥಿಮಿತ ಕಳ್ಕೊಳ್ತಾರೇನೋ ಎಲ್ಲೋ ಒಂದು ಕಡೆ ಅಂತ ನಮಗೆ ಒಂದು ನೋಡುಗರಿಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅನಿಸ್ಬಿಡುತ್ತೆ. ಯಾಕೆಂದರೆ ಇಷ್ಟು ದಿನ ಎಲ್ಲೋ ಒಂದು ಕಡೆ ಚಂದ್ರರಾಜ್ ಟಿವಳಿ ಅಂಥವ್ರಿಗೆಲ್ಲ ಯಮಗಂಡ ಕಾಲ ಇತ್ತ ಅಂತ ಒಂದು ಬೇಜಾರಾಗತ್ತೆ. ಯಾಕೆಂದರೆ ಅವರ ಸಹೋದರಿಯರೇ ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ 1000 ದಿನ ಪೂರೈಸಿದ್ದಾರೆ. ಅಂದರೆ ನೀವು 1000 ದಿನ ಏನು ಮಾಡ್ತಿದ್ರಿ ಸ್ವಾಮಿ? ನಿಮ್ಮ ಸಹೋದರಿ ಬೇರೆಯವರಲ್ಲ, ನಿಮ್ಮ ಮನೆ ಒಂದು ಹೆಣ್ಮಗಳು ಒಂದು ದೊಡ್ಡ ಖಾತೆ ಇದೆ ಅಂತ ಹೆಮ್ಮೆ ಪಟ್ಟು ನೀವು ಆ ಮಾಧ್ಯಮದ ಮುಂದೆ ನೀವು ಹೇಳಿದರೆ ನಾವೆಲ್ಲರೂ ಖುಷಿ ಪಡ್ತಿದ್ವೇನೋ. ಹಾಗೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಇಷ್ಟು ದಿನ ಅಶುಭ ಕಾಲ ಇತ್ತು, ಶುಭ ಕಾಲ, ಹಿಂದೆ ಯಮಗಂಡ ಕಾಲ ಇತ್ತು, ಮುಂದೆ ರಾವು ಕಾಲ ಬರುತ್ತೆ ಅನ್ನೋದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ ನೀವುಗಳು ಮಾಡ್ತೀರಾ ಅಂಥದ್ದು. ನಿಮ್ಮ ಕ್ಷೇತ್ರಗಳಿಗೆ ನೀವು ಮಾಡ್ತೀರಾ ಅಂತ ಮೋಸ. ಮತ್ತು 1000 ದಿನ ಆಗಿದೆ. 1000 ದಿನದಲ್ಲಿ ಇವ್ರು ಏನು ಸಾಧನೆ ಮಾಡಿರೋಂಥದ್ದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಪುನಃ ಶಾಸಕರು ಅಂತಾರೆ. ನಿಜವಾಗ್ಲೂ ಕೊಟ್ಟಿರೋ ಪ್ರಣಾಳಿಕೆಗಳಲ್ಲಿ ಒಂದು ಯೋಜನೆಗಳನ್ನ ತಗೊಂಡು ಬರ್ತೀರಾ ಅಂತ ನಾವು, ಯಾಕೆಂದರೆ ಬೇರೆ ಪಕ್ಷದವರು ಆದ್ರೂ ಸ್ಮಿತಾ ಮೇಡಮ್ ಒಂದು ಆಸೆ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಮೇಕೆದಾಟು ಪ್ರಾಜೆಕ್ಟು ಕಾಂಗ್ರೆಸ್ ಅವ್ರು ಗೆದ್ದರು, 135 ಇದ್ರು, ಇವತ್ತು 139 ಆಗಿದ್ದಾರೆ. ಗೆದ್ದಿದ್ದಾರೆ, 5 ವರ್ಷ ದೊಡ್ಡ ಸಂಖ್ಯೆನಲ್ಲಿ ಇರ್ತಾರೆ. ಮೇಕೆದಾಟು ಪ್ರಾಜೆಕ್ಟ್ ಮಾಡ್ತಾರಪ್ಪ ಅನ್ನೋದೊಂದು ಆಸೆ ಇರುತ್ತೆ. ಯಾಕೆಂದರೆ ಪಕ್ಷಗಳು ಬೇರೆ, ರಾಜಕೀಯ ಬೇರೆ, ಅಭಿವೃದ್ಧಿ ಆಗೋದು ಓವರ್ ಆಲ್ ನಮ್ಮ ಕರ್ನಾಟಕಕ್ಕೆ ಇಷ್ಟ ಆಗಬೇಕು ಅಂತದ್ದು. ಸರಿ, ಮೇಕೆದಾಟು ಪ್ರಾಜೆಕ್ಟ್ ನೀವೆಲ್ಲ ತಗೊಂಡು ಬಂದ್ರಿ? ಕೊಟ್ಟಿರೋ ಪ್ರಣಾಳಿಕೆನಲ್ಲಿ ನೀವು ಹೇಳಲಿಕ್ಕೇನೆ ನಿಮಗೆ ಶಕ್ತಿ ಇಲ್ಲ. 1000 ದಿನ ಆಯ್ತು, ಈಗ ಶುಭ ದಿನ ಬರ್ತಿದೆ, ಬರ್ಬೋದು. ಅಲ್ಲಿಗೆ ಇಷ್ಟು 1000 ದಿನ ಯಮಗಂಡ ಕಾಲದಲ್ಲಿ ಇದ್ರ ನೀವು ಕಾಂಗ್ರೆಸ್ ಅವರು? ನಾ ಕೇಳೋದು ಪ್ರಶ್ನೆ. ಮತ್ತೆ ಬಿಡಿ, ಬೇರೆ ಭ್ರಷ್ಟಾಚಾರ ಅನ್ನೋದು ಪ್ರತಿದಿನ ನಾವು ಚರ್ಚೆ ಮಾಡ್ತಿದ್ದೀವಿ. ಅದು ಒಂದು ಪಾರ್ಟ್ ಆಗೋಗಿದೆ. ಅದು ಇವಾಗ ಅಧಿಕಾರಿಗಳು ಇವ್ರ ಕೈಯಲ್ಲಿಲ್ಲ, ಅಧಿಕಾರಿಗಳು ಇವ್ರ ಹಿಡಿತದಲ್ಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗೋಗಿದೆ. ಅದನ್ನು ನಾವು ಪುನಃ ಪದೇ ನಾವು ಹೇಳೋಂಥ ಅನಿವಾರ್ಯತೆ ಇಲ್ಲ. ಮಹದಾಯಿನ ಏನೋ ಒಂದು ಕೂತ್ಕೊಂಡು ಬಗೆಹರಿಸ್ತೀವಿ ಅಂತ ಅಂದರು. ನಿಜವಾಗ್ಲೂ ಸ್ಮಿತಾ ಮೇಡಮ್, ಇವತ್ತು ನೀರಾವರಿ ಇಲಾಖೆ ಯಾವ ಮಟ್ಟಕ್ಕೆ ಹಿನ್ನಡೆ ಅನುಭವಿಸ್ತಿದೆ ಅಂದರೆ, ಖುದ್ದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ನಾನು ನಿಜವಾಗ್ಲೂ ಬೇರೆ ಪಕ್ಷದವನಾದ್ರೂ ಡಿ.ಕೆ. ಶಿವಕುಮಾರ್ ಅವ್ರಿಗಿರೋಂಥ ಒಂದು ಶಕ್ತಿ, ಅವರ ಪರ್ಫಾರ್ಮೆನ್ಸ್, ಅವ್ರ ಹಿಂದೆ ಇದ್ದಂಥ ಪವರ್ ಮಿನಿಸ್ಟರ್ ಹ್ಯಾಂಡಲ್ ಮಾಡಿದ ರೀತಿ ಎಲ್ಲ ನೋಡಿದಾಗ ಇವ್ರು ನಿಜವಾಗ್ಲೂ ನೀರಾವರಿ ಇಲಾಖೆನಲ್ಲಿ ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆಗಳನ್ನ ಕೊಡ್ತಾರೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ಕೃಷ್ಣ ಯೋಜನೆಗಳಿರ್ಬೋದು. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದಾರಲ್ಲ ಸರ್ಕಾರ ಕೂಡ ಅನ್ಯಾಯ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಹೇಳೋಣ, ಈಗ ಅದು ಆ ವಿಚಾರ ಬಂದಾಗ ಕೇಂದ್ರ ಸರ್ಕಾರನೂ ತಗೊಂಡ್ ಬರೋಣ. ಅವ್ರು ಬೇರೆಯವರು, ಇವ್ರು ಹೊರಗಡೆಯವರು ಅಂತ ಅಲ್ಲ. ಇಲ್ಲಿ ದೊಡ್ಡ ಒಂದು ಖಾತೆಗಳನ್ನ ತಗೊಂಡು